ಜಿಲ್ಲೆಯ 2025ರಿಂದ 26ನೇ ಸಾಲಿನ ಮಾನ್ಯ ಮುಖ್ಯಮಂತ್ರಿಗಳ ಗ್ರಾಮೀಣ ರಸ್ತೆ ಅಭಿವೃದ್ಧಿ ಯೋಜನೆಯಡಿ ರಸ್ತೆ ದುರಸ್ತಿ ಮತ್ತು ಒಗ್ಗೂಡಿಸುವಿಕೆ ಕಾಮಗಾರಿಗಳನ್ನು ಕೈಗೊಳ್ಳದೆ ಸರ್ಕಾರದ ಕೋಟ್ಯಾಂತರ ರೂಪಾಯಿ ಹಣವನ್ನು ದುರುಪಯೋಗಪಡಿಸಿಕೊಂಡಿರುವ ಅಧಿಕಾರಿಗಳ ವಿರುದ್ಧ ಕಾನೂನು ಕ್ರಮ ಕೈಗೊಂಡು ಸೇವೆಯಿಂದ ವಜಾಗೊಳಿಸುವಂತೆ ಆಗ್ರಹಿಸಿ ಕರ್ನಾಟಕ ಪ್ರಜಾಶಕ್ತಿ ಸಮಿತಿ ಜಿಲ್ಲಾ ಘಟಕ ವತಿಯಿಂದ ಜಿಲ್ಲಾ ಪಂಚಾಯತ್ನ ಕಚೇರಿ ಮುಂಭಾಗದಲ್ಲಿ ಒಂದು ದಿನದ ಸಾಂಕೇತಿಕ ಧರಣಿ ಸತ್ಯಾಗ್ರಹವನ್ನು ಹಮ್ಮಿಕೊಳ್ಳುವ ಮೂಲಕ ಮನವಿ ಪತ್ರವನ್ನು ಸಲ್ಲಿಸಲಾಯಿತು. ಜಿಲ್ಲೆಯ ವಿವಿಧ ಭಾಗಗಳಲ್ಲಿ ರಸ್ತೆ ದುರಸ್ತಿ ಕಾಮಗಾರಿಗಳನ್ನು ಕೈಗೊಳ್ಳದೆ ಯೋಜನೆ ಅನುದಾನವನ್ನು ದುರುಪಯೋಗಪಡಿಸಿಕೊಂಡಿರುವ ಆರೋಪವನ್ನು ಸಂಘಟನೆ ಮಾಡಿದೆ. ಬೀದರ್ ತಾಲೂಕಿನ ಅಲಿಯಾಬಾದ್ನಿಂದ ಜನವಾಡ ರಸ್ತೆ, ಅಲಿಯಂಬರ್ನಿಂದ ಯರ್ನಳ್ಳಿ ರಸ್ತೆ, ಔರಾದ್ ಬಿ ತಾಲೂಕಿನ ಸುಂಕನಾಳ ಕ್ರಾಸ್ ಸುಂಕನಾಳ ಗ್ರಾಮ ರಸ್ತೆ, ನಾಗೂರ ಬಾಬ್ಜಿ ಕ್ರಾಸ್ನಿಂದ ಚಂದರ್ ಮಹಾರಾಜ್ ತಾಂಡ ರಸ್ತೆ ಸೇರಿದಂತೆ ಹಲವೆಡೆ ಕಾಮಗಾರಿಗಳು ನಡೆದಿಲ್ಲ ಎಂದು ಮನವಿಯಲ್ಲಿ ಉಲ್ಲೇಖ ಮಾಡಿದ್ದಾರೆ. ಇದೇ ರೀತಿ ಔರಾದ್ ಬಿ ತಾಲೂಕಿನ ಗೌಣಗಾಂವ್ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ದುರಸ್ತಿ ಹಾಗೂ ಕಮಲ್ನಗರ ತಾಲೂಕಿನ ಡೋಣಗಾಂವ್ ರಂಡ್ಯಾಳ್ ರಸ್ತೆ ದುರಸ್ತಿ ಕಾಮಗಾರಿಗಳು ಕೈಗೊಳ್ಳಲಾಗಿಲ್ಲ ಎಂದು ಆರೋಪ ಮಾಡಿದ್ದಾರೆ. ಹಾಗಾಗಿ ಈ ಹಿನ್ನೆಲೆಯಲ್ಲಿ ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ಇಲಾಖೆಯ ಕಾರ್ಯನಿರ್ವಾಹಕ ಅಭಿಯಂತರ ಶಿವಾಜಿರಾವ್ ಡೋಣೆ, ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರ ಕಲೀಮುದ್ದೀನ್, ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರ ಸುನೀಲ್ ಚಿಲ್ಲರ್ಗೆ ಹಾಗೂ ಗುತ್ತಿಗೆ ಆಧಾರದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಕಿರಿಯ ಅಭಿಯಂತರ ಕಿರಣ್ ರಾಠೋಡ್ ವಿರುದ್ಧ ತನಿಖೆ ನಡೆಸಿ ಕಾನೂನು ಕ್ರಮ ಕೈಗೊಳ್ಳುವಂತೆ ಸಂಘಟನೆ ಒತ್ತಾಯ ಮಾಡಿದ್ದಾರೆ. ಒಂದು ವಾರದೊಳಗೆ ಸಂಬಂಧಪಟ್ಟ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳದಿದ್ದಲ್ಲಿ ಜಿಲ್ಲಾಧಿಕಾರಿ ಕಚೇರಿ ಎದುರು ಅರೆಬೆತ್ತಲೆ ಪ್ರತಿಭಟನೆ ಹಮ್ಮಿಕೊಳ್ಳಲಾಗುವುದು ಎಂದು ಸಂಘಟನೆ ಈ ಮೂಲಕ ಎಚ್ಚರಿಕೆ ನೀಡಿದೆ. ಈ ಸಂದರ್ಭದಲ್ಲಿ ಕರ್ನಾಟಕ ಪ್ರಜಾಶಕ್ತಿ ಸಮಿತಿ ಜಿಲ್ಲಾಧ್ಯಕ್ಷ ಸಾಯಿ ಶಿಂದೆ ಮಾತನಾಡಿದರು. ಜಿಲ್ಲಾ ಉಪಾಧ್ಯಕ್ಷ ಮಹೇಂದ್ರ ಕುಮಾರ್ ಹೊಸಮನಿ, ಕರ್ನಾಟಕ ಕೂಲಿ ಕಾರ್ಮಿಕರ ಸಂಘದ ಜಿಲ್ಲಾಧ್ಯಕ್ಷ ರಮೇಶ್ ಪಾಸ್ವಾನ್, ನಗರ ಘಟಕದ ಅಧ್ಯಕ್ಷ ವಿನೋದ್ ಶಿಂದೆ, ಸಂಜೀವ್ ಕುಮಾರ್ ವಲ್ಲೇಪುರೆ, ಯುವ ಮುಖಂಡ ಬಿ ವೀರೇಶ್ ಕೋರೆ, ದಲಿತ ವಿದ್ಯಾರ್ಥಿ ಪರಿಷತ್ ಜಿಲ್ಲಾ ಸಂಚಾಲಕ ಸಂದೀಪ್ ಕಾಂಟೆ, ಹೋರಾಟಗಾರ ಉಮೇಶ್ ಮುಗನೂರೆ, ಸಂತೋಷ್ ಸಂಗಮ್, ಜಡ್ಸನ್, ಬಸವರಾಜ್ ಭಾವಿದೊಡ್ಡಿ, ಗೌತಮ್ ಮುಂತಂಗಿಕರ್, ಶಿವಕುಮಾರ್ ಗುನ್ನಳ್ಳಿಕರ್ ಸೇರಿದಂತೆ ಇನ್ನಿತರರು ಇದ್ದರು. ಎಲ್ಲ ವರ್ಗೀಯ ಲೂಟಿ ಮಾಡ್ತಾ ಅಧಿಕಾರಿಗಳು ಹೇಳಿ ಧಿಕ್ಕಾರ, ಕೋಟಿ ಲೂಟಿ ಮಾಡ್ತಾ ಅಧಿಕಾರಿಗಳು ಹೇಳಿ ಧಿಕ್ಕಾರ. ಬೇಕೇ ಬೇಕು ಎತ್ತಕ್ಕಾಗಿ ಹೋರಾಟ, ಎತ್ತಕ್ಕಾಗಿ ಹೋರಾಟ, ಭ್ರಷ್ಟಾಧಿಕಾರಿಗಳು ಹೇಳಿ ಧಿಕ್ಕಾರ. ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ಇಲಾಖೆ ಭ್ರಷ್ಟಾಧಿಕಾರಿಗಳಿಗೆ ಹೇಳಿ ಧಿಕ್ಕಾರ. ಎತ್ತಕ್ಕಾಗಿ ಹೋರಾಟ, ಕೋಟಿ ಲೂಟಿ ಮಾಡ್ತಾ ಅಧಿಕಾರಿಗಳು ಹೇಳಿ ಧಿಕ್ಕಾರ. ಕೋಟಿ ಲೂಟಿ ಮಾಡ್ತಾ ಅಧಿಕಾರಿಗಳು ಹೇಳಿ ಧಿಕ್ಕಾರ. ಎತ್ತಕ್ಕಾಗಿ ಹೋರಾಟ, ಬೇಕೇ ಬೇಕು, ಬೇಕೇ ಬೇಕು. ಇವತ್ತ ಬೀದರ್ ಜಿಲ್ಲಾ ಪಂಚಾಯತ್ ಕಚೇರಿ ಮುಂದ ಸಾಂಕೇತಿಕ ಧರಣ ಹಮ್ಮಿಕೊಂಡಿದ್ದೆವು. ವಿವಿಧ ಸಂಘಟನೆಗಳಿಂದ ಕನ್ನಡ ಪರ ಸಂಘಟನೆ, ದಲಿತ ಪರ ಸಂಘಟನೆ ಸೇರಿಕೊಂಡು ಇವತ್ತೇನು ಧರಣ ಹಮ್ಮಿಕೊಂಡಿದ್ದೆವು. ಕಾರಣ ಏನು, ಬೀದರ್ ಜಿಲ್ಲೆದಾಗ ಏನು 24-25ನೇ ಸಾಲಿನಲ್ಲಿ ಏನು CM ನಿಧಿದಾಗ ಏನು ಸರ್ಕಾರ ಏನು ಹಣ ಬಿಡುಗಡೆ ಮಾಡ್ತದ, ರೋಡ್ ರಿಪೇರ್ ಆಗಲಿ, ಬಿಲ್ಡಿಂಗ್ ರಿಪೇರ್ ಆಗಲಿ, ಒಂದು ಅಭಿವೃದ್ಧಿ ಕಡೆದು ಕೋಟ್ಯಾಂತರ ರೂಪಾಯಿ ಏನು ಬಿಡುಗಡೆ ಮಾಡ್ತದ. ಆದರೆ ಇಲ್ಲಿ ಜಿಲ್ಲಾ ಪಂಚಾಯತ್ ಏನು ಪಂಚಾಯತ್ ರಾಜ್ ಇಲಾಖೆಯಾಗ ಕಾರ್ಯನಿರ್ವಾಹಕ ಅಭಿಯಂತರು, ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರುಗಳು ಸೇರ್ಕೊಂಡು ಅವರದು ಮತ್ತು ಬೀದರ್ ತಾಲೂಕಾ, ಬೀದರ್ ಜಿಲ್ಲೆದಂತ ಹೇಳಿದ್ರು ಬಿ ಕಮ್ಮ ಅದ. ಯಾವುದೇ ಒಂದು ಸುಮ್ಮನೆ ಕಾಂಕ್ರೀಟ್ ಹಾಕಲ್ದ, ಒಂದು ಯಾವುದೋ ಮರಬ್ ಹಾಕಲ್ದ, ಒಂದು ಬುಟ್ಟಿ ಮರಬ್ ಹಾಕಲ್ದಂಗ ಏನು ಪೂರಾ ಡೂಪ್ಲಿಕೇಟ್ ಬಿಲ್ ಮಾಡಿ ಸರ್ಕಾರದ ಹಣವನ್ನು ಕೋಟ್ಯಾಂತರ ರೂಪಾಯಿ ಅವ್ರ ಜೇಬಿಗೆ ಇಳಿಸ್ಕೊತಾರ. ಇದಕ್ಕೆ ನಾವು ಖಂಡಿಸ್ತೇವೆ. ಯಾಕಂದ್ರೆ ಇದ್ರ ಮೊದಲ ಜಿಲ್ಲಾ ಪಂಚಾಯತ್ CO ಅವರಿಗೆ ಮನವಿ ಕೊಟ್ಟಿದ್ದೆವು, ಆದ್ರೂ ಕೂಡ ಇಲ್ಲಿವರೆಗೆ ಯಾವುದೇ ಕ್ರಮ ಕೈಗೊಂಡಿಲ್ಲ ಭ್ರಷ್ಟಾಧಿಕಾರಿಗಳಿಗೆ. ಅದಕ್ಕೆ ಇವ್ರು ಯಾಕೆ ಮೌನ ಆಗ್ಯಾರ ಜಿಲ್ಲಾ ಪಂಚಾಯತ್ CO ಅವರು ನನಗೆ ಗೊತ್ತಾಯ್ತಲ್ಲ. ಅದಕ್ಕೆ ಇದು ನಮ್ಮ ಹೋರಾಟ ಇಲ್ಲಿಗೆ ನಿಂದ್ರಲ್ಲ. ಆ ಭ್ರಷ್ಟಾಧಿಕಾರಿಗಳು ಅಮಾನತ್ ಮಾಡಬೇಕು. ಇಲ್ಲಾಂದ್ರ ಮುಂದೆ ಬರೋ ದಿನಗಳಲ್ಲಿ ಜಿಲ್ಲಾ ಅಧಿಕಾರಿಗಳ ಕಚೇರಿ ಮುಂದ ಅರೆಬತ್ತಲೆ ಹೋರಾಟ ಮಾಡ್ಬೇಕಾಯ್ತು ಅಂತೇಳಿ ತಮ್ಮ ಮಾಧ್ಯಮ ಮುಖಾಂತರ ನಾವು ಎಚ್ಚರಿಸ್ತಾ ಇದ್ದೀವಿ. ನನ್ನ ಹೆಸರು ಸಾಯಿ ಶಿಂದೆ. ಎಷ್ಟು ಅನುದಾನದ ಅವ್ಯವಹಾರ ಆಗಿದೆ ಸರ್? ಅನುದಾನ ಹೇಳ್ಬೇಕಾದ್ರ ಬಹಳ ಆಗ್ಯಾವ. ಉದಾಹರಣೆಗಾಗಿ ಹಾಕಿದೆವು, ಪೂರಾ GPS ಫೂಟ್ ಇದೆ, ಒಂದು ಕಾಮಗಾರಿ ಆಗಿಲ್ಲ. ಇದ್ರದ್ದೆಲ್ಲ ಬಿಲ್ ಐತೆ. ಅಂದಾಜು ವೆಚ್ಚ ಹೇಳ್ರಿ ಎಷ್ಟು ಅಂತ ಹೇಳಿ. ಅಂದಾಜು ವೆಚ್ಚ ಬಿ ಹೇಳ್ತೀನಿ ರೀ.
ಅಂದಾಜ ವೆಚ್ಚನ ಒಂದ್ರಾಗ 4.5 ಲಕ್ಷ ಒಂದು, ಮತ್ತೆ 6 ಲಕ್ಷ ಒಂದು, ಇಂಥ ಸುಮಾರು ಎಸ್ಟಿಮೇಟ್ಗಳಿವೆ ನಮ್ಮ ಹತ್ರ, ದಾಖಲಾತಿಗಳು ಅವ. ಅಲ್ಲಿ ಹೇಳ್ಬೇಕಾದ್ರೆ ಬಹಳ ಅವ. ಆದ್ರೆ ಉದಾಹರಣೆಗೆ ತೋರಿಸಿದೆವು. ಇದು ಇಷ್ಟು ಒಂದು 10 ಊರುಗಳ ಹೆಸರವ ಇದ್ರೊಳಗೆ, ಅಂದ್ರೆ ಉದಾಹರಣೆಗೆ ಹಾಕಿದೆವು. ಆ ರಸ್ತೆ ಮತ್ತೆ ಬಿಲ್ಡಿಂಗ್ ರಿಪೇರಿಂಗ್ ಅಂತ ಮೇಡಮ್ ಅವ್ರೆ, ಶಾಲೆ ಪ್ರೈಮರಿ ಸ್ಕೂಲ್ ಆಗ್ಲಿ, ಒಂದ್ ಯಾವುದೇ ಸರ್ಕಾರದ ಏನೋ ಬಿಲ್ಡಿಂಗ್ಗಳು ಇರ್ತಾವ, ಮತ್ತೆ ರಸ್ತೆ ಸುಧಾರಣೆಗಳು ಏನೇ ಇರಲಿ, ಟೋಟಲಿ ಒಂದು ಯಾವುದೇ ಒಂದು ರೂಪಾಯಿ ಖರ್ಚು ಮಾಡಲ್ಲನೆ ಇವ್ರೆಲ್ಲ. ಇವ್ರ ಹಿಂದೆ ಯಾರ್ಯಾರವ, ಯಾವ ದೊಡ್ಡ ಅಧಿಕಾರಿಗಳರ ಉನ್ನತ ಮಟ್ಟದ ತನಿಖೆ ಆಗ್ಬೇಕು ಅಂತೇಳಿ ನಮ್ಮ ಬೇಡಿಕೆ ಅದ. ಇಲ್ಲ ಅಂದ್ರ ಮುಂದ್ ಬರೋ ದಿನಗಳಲ್ಲಿ ನಾವು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ನಾವು ಅರೆಬತ್ತಲ್ಲಿ ಹೋರಾಟ ಮಾಡ್ಬೇಕಾಯ್ತದ ಅಂತೇಳಿ ತಮ್ಮ ಮಾಧ್ಯಮ ಮುಖಾಂತರ ನಾವು ಎಚ್ಚರಿಸ್ತೀವಿ. ಸಚಿವರ ಗಮನಕ್ಕೆ ಏನಾದ್ರು ಸಚಿವರ ಗಮನಕ್ಕ ಮನ್ಮನ್ ಸಚಿವರಾಗ್ಯಾರ, ಅವರಿಗೆ ಸ್ವಾಗತ ಅಭಿನಂದನೆಗಳನ್ನ ಹೇಳ್ತೇವೆ. ಅವ್ರಿಗೆ ಗಮನಕ್ಕಂತೂ ಇಲ್ಲ, ಅವ್ರು ಯಾವಾಗ ಬೀದರ್ ಬಂದ್ರು ಅಂದ್ರೆ ಅವ್ರ ಗಮನಕ್ಕೆ ತರ್ತೇವೆ. ಯಾಕಂದ್ರೆ ಪಂಚಾಯತ್ ರಾಜ್ ಮಿನಿಸ್ಟರ್ ಆಗ್ಯಾರ ಅವರು, ಅದಕ್ಕೆ ಅವ್ರ ಗಮನಕ್ಕೆ ಇರ್ಲಕ್ಕಿಲ್ಲ, ಅವ್ರ ಗಮನಕ್ಕೆ ತರ್ತೇವೆ. ಒಂದ್ ವೇಳೆ ಒಂದು ವಾರದಾಗ ಇದಕ್ಕೆ ಇನ್ಕ್ವೈರಿ ಆಗಿ ಇದು ಮೊದಲ CS ಅವ್ರಿಗೆ ಕೊಟ್ಟಿದ್ದೇವೆ ಮೇಡಮ್ ಅವ್ರೆ. ಇನ್ನ ಏನೋ ಇನ್ಕ್ವೈರಿ ಆಗಿಲ್ಲ, ಏನು ರಿಪ್ಲೈ ಬಂದಿಲ್ಲ. ಇದ್ರ ಬಗ್ಗೆದಾಗ ನಾವು CS ಅವ್ರ ಗಮನಕ್ಕೆ ತಂದಿದ್ದೇವೆ. 2 ತಿಂಗಳ ಮೇಲೆ ಆಯ್ತು, ಇನ್ನ ಯಾವುದೇ ಎನ್ಕ್ವೈರಿ ಆಗಿಲ್ಲ. ಇದು ಹಿಂದೆ ಯಾರ್ಯಾರ ಈಗ ಏನದ ಅಂದ್ರೆ ಜಿಲ್ಲಾಧಿಕಾರಿಗಳ ಮುಖಾಂತರ ನಾವೇನು CM ಅವರಿಗೆ, DK ಶಿವಕುಮಾರ್ ಸಾಹೇಬ್ರಿಗೆ ಏನ್ ಮನವಿ ಸಲ್ಲಿಸ್ಲತ್ತಿದ್ದು, ಇವರು ಏನಾರ ಆಕ್ಷನ್ ತಗೋತಾರೇನ ಅಂತೇಳಿ ನಮ್ಗೆ ನಂಬಿಕೆ ಅದ. ಆ ನಂಬಿಕೆಯಿಂದ ಇವತ್ತೇನು ಸಾಂಕೇತಿಕ ಧರಣಿ ಹಮ್ಮಿಕೊಂಡಿದ್ದೆವು. ಮುಂದೆ ಬರುವ ದಿನಗಳಲ್ಲಿ ನಾವು ಉಗ್ರವಾಗಿ ಹೋರಾಟ ಮಾಡ್ಬೇಕಾಯ್ತದ ಅಂತೇಳಿ ಈ ಸಂದರ್ಭದಲ್ಲಿ ಸಚಿವರ ವಿರುದ್ಧ ಹೋರಾಟ ಮಾಡ್ತಿರೋ ಅಥವಾ ಸರ್ಕಾರದ ವಿರುದ್ಧ? ಸರ್ಕಾರ ಅಂದ್ರೆ ಸಚಿವರು ಅಂದ್ರೆ ಎಲ್ಲ ಒಂದೇ ಅಲ್ಲ. ಒಂದು ವೇಳೆ ಆಕ್ಷನ್ ಆಗ್ಲಿಲ್ಲ ಅಂದ್ರೆ ನಾವು ಹಂತ ಹಂತವಾಗಿ ಹೋರಾಟ ಮಾಡ್ತೇವೆ ಅಂತೇಳಿ ಈ ಸಂದರ್ಭ. ಅವರದು ಬೀದರು ಅವರದು ಈಗ ಸದ್ಯ ನಮ್ಗೆ ದಾಖಲಾತಿಗಳು ಇದ್ದಿಂದು. ಈಗ ಅವರು ಇದ್ದಿರ್ಬೇಕು, ಅವ್ರ ಗಮನಕ್ಕ ತಂದಿಲ್ಲ ಮೇಡಮ್ ಅವ್ರಿಗೆ. ಶಾಸಕರು ಏನು ಅದ್ರಾಗ ಏನು ಅವ್ರು ಏನ್ ಮಾಡ್ಲಕ್ ಆಗಲ್ಲ. ಮೇನ್ ಅಧಿಕಾರಿಗಳೇ ತನಿಖೆ ಮಾಡಿಸ್ಬೇಕಾಯ್ತದೆ ಆಕ್ಚುಲಿ. ಅದು ಅದಕ್ಕೆ ಇದಕ್ಕೆ ಒಂದು ಮೆಮೊರಂ ಕೊಟ್ಟಿದ್ದಲ್ಲ. ಇದು ಹೊಸ ಕೆಲಸಗಳಿಗೆ ಗುದ್ದಲಿ ಪೂಜೆ ಮಾಡ್ತಾರೆ ಮೇಡಮ್ ಅವ್ರೆ. ಇದಕ್ಕ ಏನದ ಅಂದ್ರೆ ಡೈರೆಕ್ಟ್ ರಿಪೇರ್ ಅಂದ್ರೆ ಇದಕ್ಕೆ ಡೈರೆಕ್ಟ್ ಅಧಿಕಾರಿಗಳು ಗುತ್ತಿಗೆದಾರ ಸೇರ್ಕೊಂಡು ಇದಕ್ಕೇನ್ ಕಾಮಗಾರಿ ಮಾಡ್ತಾರ. ಬಟ್ ಯಾವುದೇ ಒಂದು ಕಾಂಕ್ರೀಟ್ ಹಾಕಲ್ದ, ಒಂದು ಮಣ್ಣು ಹಾಕಲ್ದಂಗ ಇವ್ರು ಏನದ ಪೂರ ಅವ್ರ ಜೇಬಿ ಇಳಿಸ್ಕೊಂಡಾರ. ಅದಕ್ಕೆ ಉನ್ನತ ಮಟ್ಟ ತನಿಖೆ ಆಗ್ಬೇಕು ಅಂತೇಳಿ ನಮ್ ಬೇಡಿಕೆ ಅದ. ಹಾ ಇದೆ ಸರ್, ಇದೆ ಮೇಡಮ್ ಅವ್ರೆ. ಇವ್ರು ಅನುದಾನ ಬಿಡುಗಡೆ ಆಗ್ಬೇಕಾದ್ರೆ ಈಗ ಹೋಗಿ ನೋಡೋದು ಮಾಡೋದು ಎಲ್ಲ ಅಧಿಕಾರಿಗಳು ಅವ್ರು ಏನ್ ಇನ್ಫೆಕ್ಷನ್ ಮಾಡಲ್ಲ, ಏನ್ ಮಾಡಲ್ಲ. ಇವ್ರು ಎಲ್ಲರ ಮನ್ಯಾಗ ಕುಂತಿಲ್ಲ, ಹೋಟೆಲ್ದಾಗ ಕುಂತಿ ಎಸ್ಟಿಮೇಟ್ ಮಾಡ್ತಾರ. ನೀವು ಒಂದೊಂದು ರೋಡ್ ನೋಡ್ರಿ, ಜರ ಜೂಮ್ ಮಾಡ್ರಿ ನೀವು ಕ್ಯಾಮ್ರಾ. ಯಾವುದೇ ಒಂದು ಎಸ್ಟಿಮೇಟ್ ಇಲ್ಲ. ಇದಕ್ಕೆ ಏನ್ ಹತ್ತದ ಹೇಳ್ರಿ? ಇಲ್ಲ, ಕೆಲಸ ಆಗಿಂದೆ. ಇಂತರ ಮೇಲೆ ಏನದ ಅಂದ್ರೆ ಅಧಿಕಾರಿಗಳು ಏನ್ ಮಾಡ್ತಾರ ಅಂದ್ರೆ ಮನ್ಯಾಗ ಕುಂತಿ ಎಸ್ಟಿಮೇಟ್ ಮಾಡೋದು. ಇದಕ್ಕೆ ಏನ್ ಹತ್ತಲ್ಲ. ಇದ್ರ ಮೇಲೆ ಅಮೌಂಟ್ ಐತಿ ನೋಡ್ರಿ. ಈ ಜಾಗದ ದುಡ್ಡು ಬಂದಿತ್ತಾ? ಬಂದಿಂದೆ ಇವೆಲ್ಲ ಯಾವ ಊರಿಗೆ ಬರ್ತಾವಲ್ಲ ಅವೇ ಬಂದಿಂದೆವು. GPS ಕೊಟ್ಟು ನಾವ್ ಇಳಿಸ್ಕೊಂಡೆವು. ಬಟ್ ಇದು ಕೆಲಸನೇ ಇಲ್ಲ. ಇಂಥವ್ರ ಮೇಲೆ ಏನಾದ್ರು ಎಸ್ಟಿಮೇಟ್ ಮಾಡ್ತಾರೆ. ಹಳೆ ಕೆಲಸನ ಹಾ ಅದ್ರ ಮನೆ ಕೂತು ಮಾಡೋದು. ಈಗ ಇದು ರಿಪೇರ್ ಮಾಡ್ಬೇಕಿದು. ಇದಕ್ಕೆ ಲಕ್ಷಾಂತರ ರೂಪಾಯಿ ಅನುದಾನ ಅದ. ಇದಕ್ಕೆ ರಿಪೇರ್ ಮಾಡಲ್ದಾನೆ ಸೀದಾ ಅಧಿಕಾರಿಗಳು ಜೇಬಿಗೆ ಇಳಿಸ್ಕೊಂಡ್ರು. ನೋಡ್ರಿ ಇದು ಪಾಪ ಈ ಕತ್ಲಾಗ ಯಾರೋ ಬರ್ತಾರ, ರೋಡ್ ಗೊತ್ತಿಲ್ದವ್ರು, ಇದ್ರ ಬಿದ್ದು ಸತ್ರು ಅಂದ್ರ ಯಾರ ಹೊಣೆ? ಈ ಅಧಿಕಾರಿಗಳು ಇಲ್ಲ, ಸ್ಕೂಲ್ಗಳು ಇಲ್ಲ. ಈಗ ಕಿಟಕಿ ಇದ್ರದ್ದು ಒಂದು ಇಲ್ಲ ನೋಡ್ರಿ ಮೇಡಮ್. ಕಿಟಕಿ ಸ್ಕೂಲ್ ಕಿಟಕಿ ನೋಡ್ರಿ. ಈ ಅಧಿಕಾರಿಗಳು ಹೊಟ್ಟಿಗೆ ಏನ್ರ ಅನ್ನನೇ ತಿಂತಾರ ನಮಗ್ ಗೊತ್ತಿಲ್ಲ. ಇದ್ರಾಗ ಸಣ್ಣ ಮಕ್ಕಳು ಓದ್ತಾರ. ಇದು ನೋಡ್ರಿ, ಇದು ರಿಪೇರಿಂಗ್ ಇಲ್ಲ, ಏನಿಲ್ಲ. ಇದು ತಟ್ಟಿ ಆಕ್ಚುಲಿ ಹೊಸದ್ ಕೂಡ್ಸ್ಬೇಕು. ಅವೇ ಹಳೆ ಕೂಡ್ಸಿಂದವ. ಇಲ್ಲ ಸೆಂಟ್ರಲ್ ಪಟ್ಟಿ ಅದು ಕಲರ್ ಇಲ್ಲ ಮೇಡಮ್ ಅವ್ರ. ಇದು ಪಟ್ಟಿ ಕೂಡ್ಸಿಂದ ಹಳೆ ಪಟ್ಟಿ. ಈಗ ಅದ್ರಾಗ ಸಣ್ಣ ಮಕ್ಕಳು ಶಾಲೆಗೆ ಹೋಗ್ಲತ್ತಾರ. ನಾವು ವಿಸಿಟ್ ಮಾಡಿದೇವೆ ಆಲ್ರೆಡಿ. ಸಣ್ಣ ಮಕ್ಕಳು ಇದ್ರಾಗ ಸ್ಕೂಲ್ದಾಗ ವ್ಯಾಸಂಗ ಮಾಡತ್ತಾರ. ಇದ್ರ ಮೇಲೆ ಏನೋ ಅನಾಹುತ ಮಕ್ಕಳ ಮೇಲೆ ಆದ್ರೆ ಈ ಅಧಿಕಾರಿಗಳ ಕಾರಣನ ಏನು ಗುತ್ತಿಗೆದಾರ ಕಾರಣ ಏನು ಈ ಮೇಲಧಿಕಾರಿಗಳ ಕಾರಣ? ಇದು ಗೌಡಗಾಂವ್ ಅಂತೇಳಿ ಪ್ರೈಮರಿ ಸ್ಕೂಲ್ ಅದ ಮೇಡಮ್. ಸಣ್ಣ ಮಕ್ಕಳು ಇದ್ರಾಗ ಹೋಗ್ತಾರೆ. ಅಂದ್ರೆ ಉದಾಹರಣೆಗೆ ತೋರ್ಸ್ಲತ್ತೀವಿ. ಇಂಥದ್ದು ನೀವು ಅವರ ತಾಲೂಕು ಹೋಗ್ರಿ, ಬೀದರ್ಗೆ ಎಲ್ಲಿ ಹೋಗ್ರಿ ನೀವು, ಉದಾಹರಣೆಗೆ ನಾವು ತೋರ್ಸ್ಲತ್ತಿದ್ವಿ. ನೀವು ಯಾವುದೇ ಒಂದು ಇದ್ರಾಗ ಸ್ಪಾಟ್ ಮೇಲೆ ಹೋಗ್ರಿ, ನಿಮ್ಗೆ ಯಾವುದೇ ಕಾಮಗಾರಿ ಕಂಡು ಬರಲ್ಲ ಅಲ್ಲಿ.
ಅಂದ್ರೆ ಇಂಥ ಅಧಿಕಾರಿಗಳಿಗೆ ಯಾಕೆ ಬಚ್ಚಿಸ್ಕೊಂಬ ಕೆಲಸ ಮಾಡತ್ತಾರ ಮೇಲಧಿಕಾರಿಗಳು ಅಂತೇಳಿ ನಮ್ಗೆ ಅರ್ಥ ಆಗ್ತದೆ. ಉನ್ನತ ಮಟ್ಟದ ತನಿಖೆ ಆಗ್ಬೇಕು, ಇಲ್ಲ ಅಂದ್ರೆ ನಾವು ಉಗ್ರವಾಗಿ ಮುಂಬರೋ ದಿನಗಳಲ್ಲಿ ಉಗ್ರವಾಗಿ ಹೋರಾಟ ಮಾಡ್ತೇವೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೇವೆ. ನಿಮ್ಮ ಹೆಸರು? ನನ್ನ ಹೆಸರು ಸಾಯಿ ಸಿಂಧೆ, ಕರ್ನಾಟಕ ಪ್ರಜಾಶಕ್ತಿ ಸಮಿತಿ ಜಿಲ್ಲಾಧ್ಯಕ್ಷ. ಅದಕ್ಕೆ ನಮಗೆ ಫುಲ್ ಸಾಯಿ ಸಿಂಧೆಗೆ ಫುಲ್ ಬೆಂಬಲ ಇದೆ. ಅವ್ರು ಏನೇ ಒಂದು ಇದು ಮಾಡಿ ಅದಕ್ಕೆ ನಾವು ಫುಲ್ ಎನಿ ಟೈಮ್ ನಾವು ಒಂದು ಬೆಂಬಲಗೊಳ್ಳ ರೆಡಿದ್ದು. ಮತ್ತೆ ಏನಂದ್ರೆ ಇವಾಗ ಏನು ಶಿವಾಜಿರಾವ್ ಡನ್ನೆ ಮತ್ತು ಕಲಿಮುದ್ದೀನ್ ಮತ್ತು ಸುನೀಲ್ ಚಿಲ್ಲಿಗೆ ನರ ಈ ಮೂರು ಅಧಿಕಾರಿಗಳು ಅದ್ರ ಈ ಕಾಮಗಾರಿದಲ್ಲಿ ಅವರು ಅಕ್ರಮ ಮಾಡಿದ ಗೊತ್ತಾಗಿದೆ. ಶಿವಾಜಿ ಅದು ಡಬ್ಲ್ಯೂ ಮೇಡಮ್ ಮೂರ AW ಚಿಲ್ಲರಿ ಅವರು ಈ ಮೂಗರ ಅಧಿಕಾರಿಗಳು ಮೇಲೆ ಆದಷ್ಟು ಬೇಗ ಶಿಸ್ತು ಕ್ರಮ ತಗೋಬೇಕಂತ CS ಅವರು ಆಲ್ರೆಡಿ ಮನವಿ ಕೊಟ್ಟಿದ್ದಾರೆ. ನಾವು ಜಿಲ್ಲಾಧ್ಯಕ್ಷರು ಸಾಯಿ ಸಿಂಧೆ ಅವರು ಮತ್ತೆ ಅದಕ್ಕಿನ್ನ ಕ್ರಮ ಆಗಿಲ್ಲ. ಮತ್ತೆ ಈಗ ಮುಖ್ಯ ಜಿಲ್ಲಾಧಿಕಾರಿ ಮುಖಾಂತರ ಮೇಲೆ CM ಅವರಿಗೆ ನಾವು ಮನವಿ ಕೊಡ್ತಿದ್ದೇವೆ. ಆ ಮನವಿ ಪ್ರಕಾರ ಮೇಲೆ ಏನೋ ಆಕ್ಷನ್ ತಗೊಂಡ್ರು ಅಧಿಕಾರಿಗಳು ಸಸ್ಪೆಂಡ್ ಅಮೌಂಟ್ ಮಾಡಿ ಏನೋ ಒಂದು ಮುಂದಿನ ದಿನದಲ್ಲಿ ಆದಷ್ಟು ಬೇಗ ಅಮೌಂಟ್ ಮಾಡಿ ಒಂದು ಆ ಜಾಗದಲ್ಲಿ ಒಂದು ಒಳ್ಳೆ ಅಧಿಕಾರಿ ತಂದು ಕೆಲಸ ಕಟ್ಟುನಿಟ್ಟಿನ ಪ್ರಕಾರ ಕೆಲಸ ಕರೆಕ್ಟ್ ಆಗಲಿ. ಇಲ್ಲ ಅಂದ್ರೆ ನಾವು ಫುಲ್ ನಮ್ಮದು ಅಧಿಕಾರಿಗಳು ಬೆಂಬಲ ಇದೆ. ಮತ್ತೆ ಕೆಲಸ ಅಂದನ್ನು ಬಿಡುಗಡೆ ಆಗಿನ ಪ್ರಕಾರ ಕೆಲಸ ಕರೆಕ್ಟ್ ಆಗ್ಬೇಕಂತ ನಮ್ಮದೊಂದು ಆಸೆ ಇದೆ. ಯಾಕಂದ್ರೆ ರೋಡ್ ಅಲ್ಲಿ ಏನೇ ಅಲ್ರಿ ಸ್ಕೂಲ್ ಅಂದ್ರೆ ಭಾಳ ಸ್ಕೂಲ್ ಅಂದ್ರೆ ಭಾಳ ಆಗಿದ್ರಿ. ಎಲ್ಲಿ ಭಾಳ ತಲೆ ಇಂಥ ಸಮಸ್ಯೆಗಳಿದೆ. ಸ್ಕೂಲ್ ಏನೋ ಒಂದು ಸ್ಕೂಲ್ ಬಿಡೋಕೆ ರೆಡಿಗೆ ಬಟ್ ಒಳ್ಳೆ ಮಕ್ಕಳಿದ್ದಾರೆ. ನಾವು ಆಲ್ರೆಡಿ ನೋಡ್ತಾ ಇದ್ದೀವಿ ಅಲ್ಲಿ ನಾವು ನ್ಯೂಸ್ನಲ್ಲಿ. ಬಟ್ ಅದಕ್ಕೆ ಆಕ್ಷನ್ ಆಗ್ತಾ ಇಲ್ಲ. ಬಟ್ ಅದ್ರ ಬಗ್ಗೆ CS ಅವರಲ್ಲಿ ಜಿಲ್ಲಾಧಿಕಾರಿ ಅದ್ರ ಬಗ್ಗೆ ಕಾಳಜಿ ವಹಿಸಿ ಎಲ್ಲಿ ಸ್ಕೂಲಲ್ಲಿ ಇದಾಗಿ ಡ್ಯಾಮೇಜ್ ಆಗ್ಯದ ಎಲ್ಲಿ ಬೀಳಕಾಗ್ಯದ ಅದ್ರ ಬಗ್ಗೆ ಗಮನ ಹರಿಸಿ ಒಂದು ಅಧಿಕಾರಿ ನೇಮಿಸಿ ಅದಕ್ಕೊಂದು ಎನ್ಕ್ವೈರಿ ಮಾಡಬೇಕು. ಒಳ್ಳೆ ಒಂದು ಸ್ಕೂಲ್ ಅದೊಂದು ಮಾಡ್ಬೇಕಂತ ನಮ್ಮಲ್ಲಿ CS ಅವರಲ್ಲಿ ಜಿಲ್ಲಾಧಿಕಾರಿಯಲ್ಲಿ ಮತ್ತು ನಮ್ಮ ಮನವಿ ಇದೆ. ಸಂತೋಷ್ ಕುಮಾರ್ ಪಾಟೀಲ್, ಜೈ ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾಧ್ಯಕ್ಷರು.